ವಿಶೇಷವಾಗಿ ಇದನ್ನು ಹೇಳಿದ್ರಿ, ಲಿಂಗರೂಪಿಯಾಗಿ ಪರಮೇಶ್ವರನ ಬಗ್ಗೆ ನೀವು ಮಾತಾಡಿದ್ರಿ. ಇದು ನಮ್ಮ ಸನಾತನ ಧರ್ಮ ಅರ್ಥ ಕಾಮ ಮೋಕ್ಷ ಇದಿಷ್ಟಕ್ಕೂ ಕೂಡ ಸಮಾನವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಏಕೈಕ ಧರ್ಮ ಇದ್ದರೆ ಅದು ಸನಾತನ ಧರ್ಮ. ಈಗ ನಾವು ಈಗಿನ ಆಧುನಿಕ ಜಗತ್ತಿಗೆ ಹೋಲಿಸೋದಾದರೆ ಒಂದು ಕಾರಿಗೆ ಹೋಲಿಸೋಣ ನಮ್ಮ ಜೀವನವನ್ನು. ಧರ್ಮ ಅರ್ಥ ಕಾಮ ಮೋಕ್ಷ 4 ಚಕ್ರಗಳಲ್ಲೂ ಕೂಡ ಸಮಾನವಾದಂತಹ ಗಾಳಿ ಇದ್ದಾಗ ಮಾತ್ರ ನಮ್ಮ ಜೀವನದ ವಾಹನ ಸುಲಭವಾಗಿ ಮುಂದೆ ಹೋಗುತ್ತೆ. ನಿಮ್ಮ ಮಾತಾಡಿಸ್ತೀನಿ, ಈ ಜಾಗರಣೆಯ ಸಂಭ್ರಮಾಚರಣೆ ಯಾವ ರೀತಿಯಾಗಿ ನಡೀತಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ ಸ್ವಲ್ಪ. ಧನ್ಯವಾದ ರೀ, ಧನ್ಯವಾದ 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 ಧನ್ಯವಾದ. ಹಲೋ ಹಲೋ ಹಲೋ, ಧನ್ಯವಾದ ಅಂದ್ರೆ ಬಿಡಂಗಿಲ್ರಿ ನಾವು. ಯಾಕಂತಂದ್ರೆ ನೋಡ್ರಪ್ಪ, ನಾವೇನಂತ ಹೇಳಿದ್ವಿ, ಬರ್ತಾರೆ ಮೋಡಿ ಮಾಡ್ತಾರೆ ನಮ್ಮ ಹೇಮು ಪ್ರೇಮು ಅಂತ ಹೇಳಿಲ್ವ ನಾವು? ಈಗ ಇನ್ನೂ ಮೋಡಿ ಮಾಡಕ್ಕೆ ಮತ್ತೊಂದು ಹಾಡು. ಯಾಕೆಂದ್ರೆ ಇಲ್ಲಿ ತುಂಬಾ ಜನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ. ಇವತ್ತು ಹುಟ್ಟು ಹಬ್ಬ ಕೂಡ ಅವ್ರದ್ದು. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಡೆಡಿಕೇಶನ್ ಸಾಂಗ್ ಬಂದ್ರೆ ಆಮೇಲೆ ಇನ್ನೊಂದು ಅದ್ಭುತವಾದಂತ ಒಂದು ಸರ್ಪ್ರೈಸ್ ಇದೆ. ಆಮೇಲೆ ಯಾವ್ದು ಮಾಡೋಣ? ನಾನು ಕನ್ನಡಿಗ ಮಾಡೋಣ. ತಗೊಳ್ರಪ್ಪ, ಈಗ ನಿಮ್ಗೋಸ್ಕರ ರೆಡಿ. ನಮ್ಮ ಈ ಒಂದು ಹಾಡಿಗೆ ಸ್ಪೆಷಲ್ ಡೆಡಿಕೇಶನ್ ಟು ನಮ್ಮ ದರ್ಶನ್ ಅವ್ರಿಗೆ. ಅಂಡ್ ಇದನ್ನ ಹಾಡ್ಲಿಕ್ಕೆ ನಮ್ಮ ಹೇಮಂತ್ ಅವ್ರ ಜೊತೆಗೆ ಮಾನಸ ಅವರಿದ್ದಾರೆ, ಪ್ರಾರ್ಥನಾ ಅವರಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಬನ್ನಿ ಮೇಡಮ್, ಪ್ಲೀಸ್ ಕಮ್. ಸೊ ಯಾವ ರೀತಿಯಾಗಿ ಜಾಗರಣೆಯ ಸಂಭ್ರಮ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಶಿವನ ಭಕ್ತರು ಶಿವಧ್ಯಾನದಲ್ಲಿ ಮಗ್ನರಾಗಿರುವಂತಹ ಆ ದೃಶ್ಯವನ್ನ ನೋಡ್ತಾ ಇದ್ವಿ. ಇನ್ನು ನಾಗರಾಜ ನಕ್ಷತ್ರಿ ಸರ್, ತಮ್ಮ ಸಮಯದ ಅಭಾವ ಅಂತ ಹೇಳಿದ್ರೆ ತಮ್ಮ ಕೊನೆಯ ಒಂದು ರಿಯಾಕ್ಷನನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು. ಅದೇ ಮೂರ್ತ ರೂಪದ ಬಗ್ಗೆ ನಾನು ನಿಮಗೆ ಕೇಳ್ತಾ ಇದ್ದೆ. ಈ ಸ್ಕಂದ ಪುರಾಣದ ಹಿನ್ನೆಲೆಯಲ್ಲಿ ಶಿವ ಯಾವ ರೀತಿಯಾಗಿ ದರ್ಶನ ಕೊಟ್ಟ ಅಂತ. ಸೊ ಆ ಹಿನ್ನೆಲೆ ಬಗ್ಗೆ ಒಂದು ಹೇಳಿ. ಲಿಂಗರೂಪ ಅಂತ ಹೇಳುವಂಥದ್ದು ನೀವು ಈಗಾಗಲೇ ಸಂಬೋಧನೆ ಮಾಡಿದ್ರಿ. ಆದಿ ಮತ್ತೆ ಅಂತ್ಯ ಇಲ್ಲದೆ ಇರುವಂತಹ ಮತ್ತೆ ಬ್ರಹ್ಮಾಂಡ ಸ್ವರೂಪದ ಒಂದು ಸಂಕೇತದ ಚಿಂತನೆಯಲ್ಲಿ ಲಿಂಗರೂಪದಲ್ಲಿ ಪ್ರಕಟಗೊಂಡಂತಹ ಒಂದು ತತ್ವ ಶಿವತತ್ವ ಅಂತ ಹೇಳುವಂಥದ್ದನ್ನು ನಾವು ಶಾಸ್ತ್ರಗಳ ಮೂಲಕ ಪುರಾಣಗಳ ಮೂಲಕ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂದರೆ ಜಗತ್ತನ್ನು ನಿಮಗೆ ಬೌಂಡರಿ ಇಲ್ಲದಂತೆ ಅಂತಂದ್ರೆ ಒಂದು ಪರಿಧಿಯನ್ನು ಮೀರಿದ ಚಿಂತನೆ ಇದು. ನಿಮಗೆ ಹೀಗೆ ಅಥವಾ ಇಷ್ಟೇ ಹೇಳುವಂತಹ ಉತ್ತರಗಳು ಇರುವುದಿಲ್ಲ. ಹಾಗಾಗಿ ಮತ್ತೆ ಒಂದು ವಿಶೇಷವಾದಂತಹ ಚೈತನ್ಯದ ಒಂದು ತತ್ವ ಅಂತ ಹೇಳುವಂತಹ ದೃಷ್ಟಿಯಲ್ಲಿಯೂ ಕೂಡ ನಾವು ಅಲ್ಲಿ ಶಿವತತ್ವದಲ್ಲಿ ಕಾಣಬಹುದಾದಂತಹ ಒಂದು ಚಿಂತನೆ. ಹಾಗಾಗಿ ಬಹಳ ಮುಖ್ಯವಾಗಿ ಒಟ್ಟಾರೆಯಾಗಿ ಮಹಾಶಿವರಾತ್ರಿಯ ಒಂದು ಜ್ಞಾನದ ದೃಷ್ಟಿಯಲ್ಲಿ ನಾವು ಸಂದೇಶವನ್ನು ಗಮನಿಸುವುದಾದರೆ, ಒಂದು ಮನೋನಿಯಾಮಕನಾದಂತಹ ಶಿವತತ್ವದ ಉಪಾಸನೆ ಅಂತಂದರೆ ಮನುಷ್ಯ ಬದುಕಿನ ಸಾರ್ಥಕತೆಯ ಕೊನೆಯನ್ನು ಕಾಣಬೇಕು ಅಂತಂದರೆ ಮಾನಸಿಕತೆ ಹೇಳುವಂಥದ್ದು ಅದು ಗಟ್ಟಿಯಾಗಿ ಇರಬೇಕು, ಧನಾತ್ಮಕವಾಗಿರಬೇಕು ಹೇಳುವುದನ್ನು ನಮಗೆ ವಿಜ್ಞಾನವೂ ಹೇಳುತ್ತದೆ, ಶಾಸ್ತ್ರವೂ ಹೇಳುತ್ತದೆ. ಇನ್ನೊಂದೇನು ಕೇಳಿದರೆ ಶಿವನ ಒಂದು ಸ್ವರೂಪ ಚಿಂತನೆಯೇ ಹಾಗೆ. ಅದು ನಮಗೆ ಕಾಣುವಾಗ ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಸಾಧು ಭಾವಗಳು ಈ ದೃಷ್ಟಿಗೆ ಕಾಣುವುದಿಲ್ಲ. ಅದರ ಒಳಗಣ್ಣಿನಿಂದ ಆ ರೂಪವನ್ನು ಗಮನಿಸಿದಾಗ ಅಂತಂದರೆ ಜ್ಞಾನದ ದೃಷ್ಟಿಯಿಂದ ಆ ರೂಪವನ್ನು ಗಮನಿಸಿದಾಗ ಅದು ವೈರಾಗ್ಯದ ಭಾವದ ಭಕ್ತಿಯನ್ನು ನಿರೀಕ್ಷಿಸುವಂತಹ ರೂಪ. ಅಂತಂದರೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋದಾಗ ನಮ್ಮ ತಲೆ ಕೂದಲನ್ನು ಕೊಡುವುದನ್ನು ಕೂಡ ನಾವು ಸಂಪ್ರದಾಯಗಳಲ್ಲಿ ಇಟ್ಕೊಂಡಿದ್ದೇವೆ. ಅದು ಏನು ಕೇಳಿದರೆ ನನ್ನ ಶರಣಾಗತಿಯನ್ನು ಆ ಒಂದು ತಲೆಯ ಕೂದಲನ್ನು ತೆಗೆಯುವುದರ ಮೂಲಕ ನಾನು ಶರಣಾಗತಿಯನ್ನು ಭಾವಕ್ಕೆ ಬಂದಿದ್ದೇನೆ ಹೇಳುವಂಥದ್ದನ್ನು ನಾನು ಅರ್ಪಿಸ್ಕೊಳ್ತಾ ಇದ್ದೀನಿ ಅಂತ. ಹಾಗಾಗಿ ಶಿವನ ಒಂದು ಸ್ವರೂಪ ಚಿಂತನೆಯೇ ಹಾಗೆ. ಎಲ್ಲಿ ನಮ್ಮದ್ದಾದಂತಹ ಏನು ಅರಿಷಡ್ವರ್ಗಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿರಬಹುದು, ಅಥವಾ ಒಂದು ರೀತಿಯಲ್ಲಿ ಕಾಯಿಕ ವಾಚಿಕ ಮಾನಸಿಕ ಒಂದು ಪರಿಶುದ್ಧವಾದಂತಹ ಭಕ್ತಿ, ಮತ್ತು ಅದು ಜ್ಞಾನದಿಂದ ಕೂಡಿದ ಭಕ್ತಿ ಆಗಿದ್ದಾಗ
ಒಂದು ಒಳ್ಳೆಯ ಭಾವದ ಭಕ್ತಿಯಾಗಿದ್ದಾಗ ಶಿವಾನುಗ್ರಹ ಆಗುತ್ತದೆ ಹೇಳುವಂತಹ ಸಂದೇಶವನ್ನು ಈ ಮಹಾಶಿವರಾತ್ರಿ ಕೊಡ್ತದೆ. ಮತ್ತು ಒಂದು ಸೂಕ್ಷ್ಮ ಸಂಗತಿಯನ್ನು ನಾವುಗಳೆಲ್ಲ ಅರ್ಥೈಸಿಕೊಳ್ಳಬೇಕು. ಏನು ಕೇಳಿದರೆ, ಕೇವಲ ಒಂದು ಯಂತ್ರದಂತೆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ ತಕ್ಷಣ ದೇವರ ಪೂಜೆಯ ಪುಣ್ಯ ನಮಗೆ ಸಿಕ್ಕಿಬಿಡುತ್ತದೆ ಹೇಳುವ ಭ್ರಮೆ ನಮ್ಮ ಸಮಾಜದಲ್ಲಿದೆ. ಏನು ಅದನ್ನು ಈಗ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಕೇಳಿದರೆ, ಪ್ರತಿಯೊಂದು ಶಿವ ದೇವಾಲಯಗಳಲ್ಲಿಯೂ ಕೂಡ ಲಕ್ಷಾಂತರ ಜನಗಳಿದ್ದಾರೆ. ಹೋಗುವುದು ತಪ್ಪು ಅಂತ ನನ್ನ ಭಾವನೆ ಅಲ್ಲವೇ ಅಲ್ಲ. ಆದರೆ ಈಗಾಗಲೇ ನಾವು ವಿಜುವಲ್ಸ್ಗಳಲ್ಲಿ ನೋಡಿದ್ವಿ, ಅಲ್ಲಿ ನಡೀತಿರುವಂಥ ಜಾಗರಣೆಯ ರೂಪಗಳೇ ಬೇರೆ ಅಲ್ವಾ? ಸೊ ಈ ರೂಪಗಳನ್ನು ನಮಗೆ ಶಾಸ್ತ್ರ ಎಲ್ಲೂ ಹೇಳಲಿಲ್ಲ. ಅದರಿಂದ ಏನು, ಖಂಡಿತ ಅದರಿಂದ ಆಪತ್ತುಗಳೇ. ವಾತಾವರಣವೂ ಕೆಟ್ಟು ಹೋಗುವುದು, ಜೊತೆಯಲ್ಲಿ ನಮ್ಮ ಮನಸ್ಸುಗಳೂ ಕೆಟ್ಟು ಹೋಗುವುದು, ನಮ್ಮ ಮಾನಸಿಕವಾದಂತಹ ಕ್ರಿಯಾತ್ಮಕತೆಗಳು ಏನಿದ್ದಾವಲ್ವ ಅದು ಈ ರೀತಿಯ ಏನು ಜೋಶನಿಂದ ಬರುವಂಥ ಕ್ರಿಯೆಗಳು ಅದು ಶಾಶ್ವತವಾದದ್ದಲ್ಲ. ಹಾಗಾಗಿ ಇದೆಲ್ಲ ಈ ಪರ್ವಕಾಲದ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಏನು ಕೇಳಿದರೆ ಒಂಥರ ಅಪಭ್ರಂಶ ಅಂತ ಅನ್ನಿಸ್ತದೆ. ನನ್ನದು ಉದ್ದಟತನದ ಆದರೂ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಬಯಸೋದಿಲ್ಲ ಅಂದ ತಕ್ಷಣ ಸಮಾಜಕ್ಕೆ ಬೇಡ ಅಂತ ಹೇಳಲಿಕ್ಕೆ ನಾನು ಯಾರು ಹೇಳುವ ಪ್ರಶ್ನೆ ಬಂದರೂ ಆಶ್ಚರ್ಯ ಇಲ್ಲ. ನನಗೆ ನನ್ನ ಮನಸ್ಸಿಗೆ ಅನ್ನಿಸಿದ್ದು ಶಾಸ್ತ್ರಗಳು ಹೇಳುವಂತ ಜಾಗರಣೆ ಮಾಡ್ತೀವಿ, ಮಾಡಬೇಕು ಅಂದ ತಕ್ಷಣ ಹೇಗಿಗೂ ಮಾಡೋದಲ್ಲ. ಅಷ್ಟೇ ನನ್ನ ಅಂದರೆ ಒಂದು ಕ್ರಿಯೆಗಳನ್ನು ಮಾಡಿದ ತಕ್ಷಣ ನಮ್ಮ ಪೂಜೆ ಸಮಾಪ್ತಿ ಆಯಿತು ಅಂತ ಹೇಳುವ ಭಾವಕ್ಕೆ ಬರುವುದರಲ್ಲಿ ಅರ್ಥ ಇಲ್ಲ. ಅದು ಒಂದು ಮಿಷಿನು ಕೂಡ ನಾಳೆಯ ದಿವಸ ರೆಡಿ ಮಾಡಿದ್ರೆ ನಾವು ಪ್ರೋಗ್ರಾಮಿಂಗ್ ಮಾಡಿದರೆ ಆ ಮಿಷಿನ್ ಆ ಕೆಲಸವನ್ನು ಮಾಡ್ತದೆ. ಆರತಿ ಮಾಡುವ ಕೆಲಸವನ್ನು ಮಿಷಿನ್ ಮಾಡ್ತದೆ, ಇವತ್ತು ಅಭಿಷೇಕ ಮಾಡುವ ಕೆಲಸವನ್ನು ಮಿಷಿನ್. ಅದಕ್ಕೇನು ಫಲ? ಭಕ್ತಿ ಭಾವ ಬೇಕಲ್ಲ. ಭಾರತೀಯ ಸನಾತನ ಧರ್ಮದ ಧಾರ್ಮಿಕ ಜಗತ್ತು ನಿಂತಿರುವುದೇ ಭಾವದಿಂದ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರನ್ನ ನಮಿಸುವುದು ಮೂರನೇ ಹಂತದಲ್ಲಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಮೇಲೆ ದೇವತೆಗಳಿಗೆ ನಾವು ನಮಸ್ಕಾರ ಮಾಡೋದು. ಅಂದರೆ ದೇವರನ್ನ ಪೂಜೆ ಮಾಡುವುದಕ್ಕೂ ಕೂಡ ಅದಕ್ಕೊಂದು ಏನು ಭಾವಗಳು ಬೇಕು ಅಂತ ಹೇಳುವಂಥ ಪ್ರಧಾನವಾದಂಥ ಅಂಶವನ್ನು ಶಾಸ್ತ್ರಕಾರರು ಅದನ್ನು ಪದೇ ಪದೇ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಒಂದು ಒಳ್ಳೆ ಶುದ್ಧ ಭಾವಗಳು ಅತ್ಯಂತ ಅವಶ್ಯಕವಾಗಿರ್ತದೆ. ಆ ಶುದ್ಧ ಭಾವ ಬರಬೇಕು ಅಂತಂದರೆ ಮತ್ತೆ ಶಿವ ಬರ್ತಾನೆ ಏನು ಕೇಳಿದ್ರೆ, ಮನೋನಿಯಾಮಕ, ಮನಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ. ಮತ್ತೆ ನಮಗೆ ಈ ಧರ್ಮ ಕರ್ಮಗಳೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳ ನಿಗ್ರಹಕ್ಕೆ ಪೂರಕವಾಗಿರ್ಬೇಕು. ನಾವು ಮಾಡುವಂತಹ ಧಾರ್ಮಿಕ ವಿಧಿಗಳು, ಆಚರಣೆಗಳು ಅದು ಇಂದ್ರಿಯ ನಿಗ್ರಹವನ್ನ ಮಾಡುವಂತಹ ಫಲವನ್ನ ಅನುಗ್ರಹಿಸಿದ್ರೆ ಮಾತ್ರ ಈ ಆಚರಣೆ ಮಾಡಿದ್ದಕ್ಕೆ ಸಾರ್ಥಕ ಅನ್ನುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಮಹಾಶಿವರಾತ್ರಿ ನಮ್ಮ ನಾಡಿಗೆ ಮಂಗಳಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಒಂದು ಅನುಗ್ರಹವನ್ನು ಶಿವತತ್ವ ಕೊಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಸ್, ಥ್ಯಾಂಕ್ ಯು. ಧನ್ಯವಾದಗಳು ನಾಗರಾಜ ನಕ್ಷತ್ರ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನು, ಈ ಶಿವರಾತ್ರಿಯ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳನ್ನು ವಿವರವಾಗಿ ವಿವರಿಸಿದ್ರಿ. ಧನ್ಯವಾದಗಳು ತಮಗೆ.